ಬಾದಾಮಿ ನಗರದ ಪ್ರೆಸೆಂಟೇಷನ್ ಗುರುಕುಲ ಪ್ರಾಥಮಿಕ ಶಾಲೆ ಬಾದಾಮಿಯಲ್ಲಿ ಮಕ್ಕಳ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಾದಾಮಿ ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಪ್ರಕಾಶ್ ನಾಯ್ಕರ್ ಭಾಗವಹಿಸಿ ಮಾತನಾಡಿ, ನಮ್ಮ ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ತಮ್ಮ ಜನ್ಮದಿನದ ಬದಲಾಗಿ ಮಕ್ಕಳ ದಿನಾಚರಣೆ ಮಾಡಿ ಎಂದು ಹೇಳುವ ಮೂಲಕ ಮಕ್ಕಳ ಮೇಲಿನ ಪ್ರೀತಿಯನ್ನ ತೋರಿಸಿದ್ದಾರೆ. ಗೆಳೆಯ ಬಸವರಾಜ್ ಉಳ್ಳಾಗಡ್ಡಿ ಅವರು ಬಹಳ ವರ್ಷಗಳಿಂದ ಶಿಕ್ಷಕರಾಗಿ ತರಬೇತಿದಾರರಾಗಿ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಖ್ಯಾತರಾಗಿದ್ದಾರೆ. ಅವರ ಶಾಲೆಗೆ ನನ್ನ ಕರೆಸಿ ಸನ್ಮಾನಿಸಿದ್ದು ಸಂತಸ ತಂದಿದೆ. ನನ್ನ ಕೈಲಾದ ಅಳಿಲು ಸೇವೆಯನ್ನ ಈ ಸಂಸ್ಥೆಗೆ ಮಾಡುವೆ ಎಂದು ಹೇಳಿದರು. ಪ್ರೆಸೆಂಟೇಷನ್ ಪ್ರಾಥಮಿಕ ಶಾಲೆಯ ನಿರ್ದೇಶಕ, ಗುರುಕುಲ ನವೋದಯ ತರಬೇತಿ ಕೇಂದ್ರದ ಮುಖ್ಯಸ್ಥರು, ಪತ್ರಕರ್ತರಾದ ಬಸವರಾಜ್ ಉಳ್ಳಾಗಡ್ಡಿ ಮಾತನಾಡಿ, ನೆಹರು ಅವರು ಆಧುನಿಕ ಭಾರತದ ನಿರ್ಮಾತೃ, ಶಿಕ್ಷಣ ಪ್ರೇಮಿ, ಮಕ್ಕಳಲ್ಲಿ ದೇವರು ಕಂಡ ಮಾನವತಾವಾದಿ. ಇವರ ಜನ್ಮದಿನದ ಪ್ರಯುಕ್ತ ಮಕ್ಕಳ ದಿನಾಚರಣೆಯನ್ನ ಶಾಲಾ ಕಾಲೇಜುಗಳಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಎಂದರು. ಸಂಸ್ಥೆಯ ನಿರ್ದೇಶಕ ಹುಲಗಪ್ಪ, ಭೋವಿ ನಿರ್ದೇಶಕ ಮಂಜುನಾಥ್ ಉಳ್ಳಾಗಡ್ಡಿ, ಮುಖ್ಯೋಪಾಧ್ಯಾಯಕಿ ಸವಿತಾ ಮೇಟಿಮಠ್, ಶಿಕ್ಷಕಿಯರಾದ ಶೈನಜಾ ಬಾರಾವಲಿ, ರೇಖಾ ಶೇಟ್, ಶಂಕ್ರಮ್ಮ ಗಡ್ಡಿ, ಪೂಜಾ ಕಲಾಲ್, ಗುರುಕುಲ್ ನವೋದಯ ತರಬೇತಿ ಕೇಂದ್ರದ ಮುಖ್ಯಸ್ಥೆ, ಪ್ರೆಸೆಂಟೇಷನ್ ಪ್ರಾಥಮಿಕ ಶಾಲೆಯ ನಿರ್ದೇಶಕಿ ನಿವೇದಿತಾ ಉಳ್ಳಾಗಡ್ಡಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಬಾದಾಮಿ ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಪ್ರಕಾಶ್ ನಾಯ್ಕರ್ ಅವರನ್ನ ಸನ್ಮಾನಿಸಲಾಯಿತು. ಹಾಗೂ ಮಕ್ಕಳಿಗೆ ವಿವಿಧ ಆಟಗಳು, ಛದ್ಮವೇಷ ಸ್ಪರ್ಧೆಯನ್ನ ಏರ್ಪಡಿಸಿದ್ರು. ಗುರುಕುಲ ನವೋದಯ ತರಬೇತಿ ವತಿಯಿಂದ ಅಲ್ಪೋಪಹಾರದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ವರದಿ YH ವಾಲಿಕಾರ್, ಕನಕ ಟಿವಿ, ಬಾಗಲಕೋಟೆ. ಮಕ್ಕಳ ಮೇಲೆ ಭಾಳ ಪ್ರೀತಿ ಉಳ್ಳವರಾಗಿದ್ದರು. ಅವರು ಈ ದೇಶದ ಪ್ರಧಾನಿಯಾಗಿದ್ದರು. ಅವರು ತಮ್ಮದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಅದು ನನ್ನ ಹುಟ್ಟುಹಬ್ಬ ಅಲ್ಲ, ನನ್ನ ಮಕ್ಕಳ ಮುದ್ದು ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡಬೇಕಂತೇಳಿ ಆದೇಶವನ್ನು ಮಾಡಿದರು. ಆ ದಿಶೆಯಲ್ಲಿ ಇವತ್ತು ಜವಾಹರ್ಲಾಲ್ ನೆಹರೂರವರ ಏನು ಹುಟ್ಟುಹಬ್ಬವನ್ನು ನಾವು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ತಾವೆಲ್ಲರೂ ಇವತ್ತಿನ ದಿವಸ ತಮ್ಮ ಏನು ಮುದ್ದು ಮಕ್ಕಳ ಈ ದಿನಾಚರಣೆಯನ್ನು ಹರ್ಷದಿಂದ ಆಚರಣೆ ಮಾಡ್ತಾ ಇದ್ದೀರಿ. ಈ ಸ್ಕೂಲ್ನಲ್ಲಿ ತಾವೆಲ್ಲ ಓದ್ತಾ ಇದ್ದೀರಿ. ಇವತ್ತು ಮುಂದೆ ನೀವು ಕಲಿತು ಈಗಿನ ಮಕ್ಕಳೇ ಮುಂದಿನ ಈ ದೇಶದ ಪ್ರಜೆಗಳಾಗುವರು. ಅದಕ್ಕೋಸ್ಕರ ಈ ಸ್ಕೂಲ್ನಲ್ಲಿರ್ತಕ್ಕಂಥ ಗುರುಗಳಿಗೆ ಎಲ್ಲರೂ ಶ್ರದ್ಧೆಯಿಂದ ಇರಬೇಕು. ಗುರುಮಾತೆಯರು ಹಾಗೂ ಗುರುಗಳು ಏನು ನಿಮಗೆ ಬೋಧನೆಯನ್ನು ಮಾಡ್ತಾರೆ, ಏನು ಕ್ಲಾಸ್ಗಳನ್ನು ಹೇಳ್ತಾರೆ, ಅವರೆಲ್ಲ ಚಾಚು ತಪ್ಪದೆ ಕೇಳಿಕೊಂಡು ಸರಿಯಾಗಿ ಓದಿದಾಗ ಮಾತ್ರ ನಿಮ್ಮ ಮಕ್ಕಳ ದಿನಾಚರಣೆ ಆಚರಣೆ ಮಾಡೋದಕ್ಕಾಗಿ ಸಾರ್ಥಕ ಆಗುತ್ತೆ. ಅದಕ್ಕೆ ತಮ್ಮಲ್ಲಿ ಈ ಒಂದು ಮುಂಜಾನೆಯ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸ್ನೇಹಿತರು, ಬಾದಾಮಿ ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಪ್ರಕಾಶ್ ನಾಯ್ಕರ್ ಅವರೇ,
ಸ್ನೇಹಿತರು, ಈ ಶಾಲೆಯ ನಿರ್ದೇಶಕರಾಗಿರ್ತಕ್ಕಂಥ ದುರ್ಗಪ್ಪ ಬೋವಿ ಅವರೇ, ಸಹೋದರಾಗಿರ್ತಕ್ಕಂಥ ಮಂಜು ಉಳ್ಳಾಗಡ್ಡಿ ಅವರೇ, ಮುಖ್ಯಾಧ್ಯಾಪಕರಾಗಿರ್ತಕ್ಕಂಥ ಸವಿತಾ ಮೇಟಿಮಠ್ ಮೇಡಮ್ ಅವರೇ, ಹಾಗೂ ಧರ್ಮಪತ್ನಿಯರಾಗಿರ್ತಕ್ಕಂಥ ನಿವೇದಿತಾ ಅವರೇ, ಮತ್ತು ನನ್ನ ಆತ್ಮೀಯ ಶಿಕ್ಷಕ ಬಳಗವೇ ಮತ್ತು ಮುದ್ದು ವಿದ್ಯಾರ್ಥಿಗಳು, ಇವತ್ತು ನವೆಂಬರ್ 14 ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ. ಈ ಜನ್ಮದಿನದ ಪ್ರಯುಕ್ತವಾಗಿ ಅವರು ನನ್ನ ಜನ್ಮದಿನದ ಪ್ರಯುಕ್ತವಾಗಿ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಿ ಅಂತ ಹೇಳಿದರು. ಯಾಕೆ ಮಕ್ಕಳ ದಿನಾಚರಣೆಯಾಗಿ ಆಚರಿಸ್ಬೇಕಂತಂದರೆ ಅವರಿಗೆ ಮಕ್ಕಳ ಮೇಲೆ ಭಾಳಷ್ಟು ಪ್ರೀತಿ ವಿದ್ಯಾರ್ಥಿಗಳಿರ್ತೀರಿ. ನೀವು ವಿದ್ಯಾರ್ಥಿಗಳಂದರೆ ಮುದ್ದು ಮಕ್ಕಳು. ಹಾಗಾಗಿ ನಿಮ್ಮ ಸಮ್ಮುಖದೊಳಗೆ ನಿಮಗೆ ಕೆಲವೊಂದಿಷ್ಟು ಪಾಠಗಳನ್ನು ಮಾಡೋದ್ರ ಮೂಲಕ, ನಿಮಗೊಂದಿಷ್ಟು ಸ್ಪರ್ಧಾತ್ಮಕ ಆಟಗಳನ್ನು ಆಡಿಸೋದ್ರ ಮೂಲಕವಾಗಿ ನಾವು ನಿಮಗೊಂದು ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಶಾಲಾ ಹಂತದಲ್ಲಿ, ಕಾಲೇಜು ಹಂತದಲ್ಲಿ ಮಾಡ್ತಾ ಬಂದಿದ್ದೀವಿ. ಈ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ನಮಗೆ ಶಾಶ್ವತವಾಗಿ ಯಾಕೆ ಉಳಿದಿತ್ತು ಅಂದರೆ, ಇವರಿಗೂ ಮಕ್ಕಳನ್ನು ನಾವು ಪ್ರೀತಿ